ಹಾಯ್, ಹಲೋ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ಡಿಜಿಲಾಕರ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತೆ ಇದರಿಂದ ಹೇಗೆ ನೀವು ಡಾಕ್ಯುಮೆಂಟ್ಸ್‌ನ ಫೆಚ್ ಮಾಡ್ಬೋದು, ಮತ್ತೆ ಡಿಜಿಲಾಕರ್ ಏನಕ್ಕೆ ಯೂಸ್ ಮಾಡ್ಬೇಕು, ಇದ್ರದ್ದು ಬೆನಿಫಿಟ್ಸ್ ಏನು ಅಂತ. ಸೊ, ಅದಕ್ಕೂ ಮುಂಚೆ ನನ್ನ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ, ನೀವು ಡೈರೆಕ್ಟ್ ಆಗಿ ಕ್ರೋಮ್‌ಗೆ ಬಂದು ಕ್ರೋಮಲ್ಲಿ ಡಿಜಿಲಾಕರ್ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಒನ್ ಏನು ಬರುತ್ತೆ ಇದನ್ನೇ ಓಪನ್ ಮಾಡ್ಬೋದು. ಅವಾಗ ನಿಮ್ಗೆ ಯು ಆರ್ ಎಲ್ ಓಪನ್ ಆಗುತ್ತೆ. ಈ ಯು ಆರ್ ಎಲ್ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಡೈರೆಕ್ಟ್ ಓಪನ್ ಮಾಡ್ಕೊಳ್ಳಿ ಬೇಕು ಅಂದ್ರೆ. ಸೊ, ಈ ಡಿಜಿಲಾಕರ್ ಅನ್ನೋದು ಗವರ್ನಮೆಂಟ್‌ದು ಏನೋ ಆ್ಯಪ್ ಆಗಿರುತ್ತೆ. ಗವರ್ನಮೆಂಟ್ ಅವರು ಏನಕ್ಕೆ ಈ ಆ್ಯಪ್ ಬಿಟ್ಟಿದ್ದಾರೆ ಅಂದ್ರೆ, ಇದರಿಂದ ನೀವು ನಿಮ್ದು ಆಧಾರ್ ಕಾರ್ಡು, ಪ್ಯಾನ್ ಡೀಟೇಲ್ಸ್ ಮತ್ತೆ ಏನು ಗವರ್ನಮೆಂಟ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಈವನ್ ನಿಮ್ದು ಏನು ಎಜುಕೇಷನಲ್ ಡೀಟೇಲ್ಸ್, ಮಾರ್ಕ್ಸ್ ಕಾರ್ಡ್ಸ್ ಎಲ್ಲಾನು ಕೂಡ ನೀವು ಫೆಚ್ ಮಾಡ್ಬೋದು ಒನ್ ಟೈಮ್ ಫೆಚ್ ಮಾಡಿ ನಿಮ್ಮ ಏನೋ ರಿಜಿಸ್ಟರ್ಡ್ ನಂಬರ್‌ಗೆ ಅದನ್ನ ಅಪ್ಲೈ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮು ನೀವು ಎಲ್ಲಾರ ಹೋಗ್ಬೇಕಾದ್ರೆ ಯಾವ್ದಾರ ಒಂದು ವೆರಿಫಿಕೇಶನ್ ಇರುತ್ತೆ. ಆವಾಗ ನೀವು ಹಾರ್ಡ್ ಕಾಪಿನೇ ತೋರಿಸ್ಬೇಕು ಅಂತಿರಲ್ಲ. ಡಿಜಿಲಾಕರ್ ಆ್ಯಪ್ ಓಪನ್ ಮಾಡಿ ಅಲ್ಲಿಂದ ನೀವು ಆ ಡಾಕ್ಯುಮೆಂಟ್‌ನ ಫೆಚ್ ಮಾಡಿ ಅಥವಾ ಆಲ್ರೆಡಿ ಆಗಿರೋ ಡಾಕ್ಯುಮೆಂಟ್‌ನ ಜಸ್ಟ್ ಓಪನ್ ಮಾಡಿ ನೀವು ಐಡಿ ಪ್ರೂಫ್ ತರ ತೋರಿಸ್ಬೋದು. ಇವಾಗ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ಡೀಟೇಲ್ಸ್‌ನೆಲ್ಲ ಒಂದ್ಸಲ ಫೆಚ್ ಮಾಡಿ ಇಟ್ಕೊಂಡ್ರೆ, ಅದನ್ನ ನೀವು ಯಾವ್ದಾರ ನೀವು ಏನು ರೈಡ್ ಮಾಡ್ಬೇಕಾದ್ರೆ ನೀವು ವೆಹಿಕಲ್ ಡೀಟೇಲ್ಸ್ ತೋರಿಸ್ಬೇಕು. ನಿಮ್ದು ಲೈಸೆನ್ಸ್ ಡೀಟೇಲ್ಸು ಅಥವಾ ಏನು ಡಿ.ಎಲ್ ತೋರಿಸ್ಬೇಕು. ಯಾವುದೇ ಇದ್ರೂನು ಇದ್ರ ಮುಖಾಂತರ ನೀವು ತೋರ್ಸಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಫಿಸಿಕಲ್ ಪೇಪರೇ ಬೇಕು ಅಂತ ಇರೋಲ್ಲ. ಅದ್ರ ಜೊತೆಗೆ ನೀವು ಡಿಜಿಲಾಕರ್ ಅಲ್ಲಿ ನಿಮ್ಮ ಪ ಬೇರೆ ಡಾಕ್ಯುಮೆಂಟ್ಸ್ ಏನು ಯೂಸ್‌ಫುಲ್ ಆಗುತ್ತೆ ಅನ್ನೋದನ್ನ ಒಂದ್ಸಲ ಅಪ್ಲೋಡ್ ಮಾಡಿ ಕೂಡ ಇಟ್ಕೋಬಹುದು. ಒಂದ್ಸಲ ಅಪ್ಲೋಡ್ ಮಾಡಿ ಇಟ್ಕೊಂಡ್ರೆ ನೀವು ಎವ್ರಿ ಟೈಮು ಅಲ್ಲಿ ಡಿಜಿಲಾಕರ್‌ಗೆ ಹೋಗಿ ಅಲ್ಲಿಂದಾನೇ ನೀವು ಓಪನ್ ಮಾಡಿ ತೋರಿಸ್ಬೋದು. ಸೊ, ಇದಕ್ಕೆ ನಾನು ಫಸ್ಟ್ ಪ್ರೋಸೆಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದು ನೀವು ಲಾಗಿನ್ ಅಥವಾ ರಿಜಿಸ್ಟರ್ ಆಗ್ಬೇಕಾಗತ್ತೆ. ಲಾಗಿನ್ ಅಥವಾ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದಿಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು. ಇಫ್ ಇನ್ ಕೇಸ್ ನಿಮ್ದೇನಾರ ಅಕೌಂಟ್ ಇಲ್ಲ ಅಂದ್ರೆ ನಿಮ್ದು ಅಕೌಂಟ್ ಬರಲ್ಲ. ಇಫ್ ಇನ್ ಕೇಸ್ ಅಕೌಂಟ್ ಇದ್ರೆ ನಿಮ್ಗೆ ಈ ರೀತಿ ಅಕೌಂಟ್ ತೋರಿಸುತ್ತೆ. ಇಲ್ಲ ನಮ್ದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ನಂದು ಈ ರೀತಿ ತೋರಿಸುತ್ತೆ. ಇಲ್ಲಾಂದ್ರೆ ನೀವು ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಒ.ಟಿ.ಪಿ ಬರುತ್ತೆ. ಅದನ್ನ ಜನರೇಟ್ ಮಾಡ್ಕೊಂಡು ನೀವು ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಈಗ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಗೆ ನೀವೇನ್ ಸೆಕ್ಯೂರಿಟಿ ಪಿನ್ ಇಟ್ಟಿರ್ತೀರಾ ಅದನ್ನ ಎಂಟರ್ ಮಾಡಕ್ಕೆ ಆಪ್ಷನ್ ಬರುತ್ತೆ. ಇಫ್ ಇನ್ ಕೇಸ್ ನಿಮ್ದೇನಾದ್ರು ಪಿನ್ ವರ್ಕ್ ಆಗ್ತಿಲ್ಲ ಅಥವಾ ನೀವು ಮರ್ತೋಗಿದೆ ಅನ್ನೋದಾದ್ರೆ ಫರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತ ಕೊಟ್ಟು ನಿಮ್ದು ಏನು ಡೇಟ್ ಆಫ್ ಬರ್ತ್ ಎಲ್ಲ ವೆರಿಫೈ ಮಾಡಿ ನೀವು ಪಿನ್‌ನ ಸೆಟ್ ಮಾಡ್ಕೋಬಹುದು. ನಂದು ಆಲ್ರೆಡಿ ಪಿನ್ ಸೆಟ್ ಆಗಿರೋದ್ರಿಂದ ನಾನು ಪಿನ್ ಲಾಗಿನ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಪಿನ್ ಹಾಕಿ ವೆರಿಫೈ ಅಂತ ಕೊಟ್ರೆ ನಿಮ್ಗೆ ಈ ರೀತಿ ಆಪ್ಷನ್ ಬರುತ್ತೆ. ಒ.ಟಿ.ಪಿ ಬಂದು ನೀವು ಆ್ಯಪಲ್ಲಿ ಇಫ್ ಇನ್ ಕೇಸ್ ಡಿಜಿಟಲ್ ಲಾಕರ್ ಆಫ್ ಇದ್ರೆ ಆಪ್ ಮುಖಾಂತರ ಆಪ್ ಓಪನ್ ಮಾಡಿ ಅಲ್ಲಿ ನಿಮ್ಗೇನು ನಂಬರ್ ಬರುತ್ತೆ ಅದ್ ಹಾಕ್ಬೋದು. ಇಲ್ಲ ಅಂದ್ರೆ ನೀವು ಒ.ಟಿ.ಪಿನ ಜನರೇಟ್ ಮಾಡಿ ಏನ್ ನಿಮ್ದು ಮೊಬೈಲ್ ನಂಬರ್‌ಗೆ ಒ.ಟಿ.ಪಿ ಬಂದಿರುತ್ತೆ ಅದನ್ನ ಕೂಡ ಇಲ್ಲಿ ಎಂಟರ್ ಮಾಡ್ಬೋದು. ಇವಾಗ ನಾನು ಜನರೇಟ್ ಮಾಡಿದ್ದೀನಿ ಒ.ಟಿ.ಪಿನ. ಒ.ಟಿ.ಪಿ ಜನರೇಟ್ ಕೊಟ್ರೆ ನೋಡಿ ನಿಮ್ದು ಈ ರೀತಿ ಲಾಗಿನ್ ಆಗುತ್ತೆ. ನಿಮ್ದು ಎಲ್ಲಾ ಡೀಟೇಲ್ಸು ಇಲ್ಲಿ ನೋಡ್ಬೋದು ನೀವು. ನಾನು ಏನು ಕರೆಂಟ್ಲಿ ಇಶ್ಯೂಡ್ ಮಾಡ್ಕೊಂಡಿರೋದು ಆಧಾರ್ ಒಂದೇ ಫೆಚ್ ಮಾಡಿರೋದ್ರಿಂದ ನಿಮ್ಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಒಂದೇ ಬರ್ತಿದೆ. ಅದ್ ಬಿಟ್ಟು ಕೂಡ ನೀವ್ ಏನೇನ್ ಫೆಚ್ ಮಾಡ್ಬೋದು ಅಂತ ಇಲ್ಲೇ ಆಪ್ಷನ್ಸ್ ಇದೆ ನೋಡಿ. ಒಂದು ಬಂದು ನಿಮ್ದು ಏನು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್‌ದು ರಿಸಲ್ಟ್ ಕ್ಲಾಸ್ 12th ಮಾರ್ಕ್ ಶೀಟ್ ಬೇಕು ಅಂದ್ರೆ ಫೆಚ್ ಮಾಡ್ಕೋಬಹುದು ಹೊಸದಾಗಿ. ಅದ್ ಬಿಟ್ಟು ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಸ್ಟೇಟ್ ವೈಸ್ ಪಾಸ್‌ಪೋರ್ಟ್‌ದಿದೆ, ಆಪ್ಷನ್ಸ್ ಇದೆ. ಅದ್ ಬಿಟ್ಟು ನೀವು ಇಲ್ಲಿ ನಿಮ್ದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್, ಡ್ರೈವಿಂಗ್ ಲೈಸೆನ್ಸ್, ರೇಷನ್, ಎಸ್.ಎಸ್.ಎಲ್.ಸಿ ಮಾರ್ಕ್ಸ್ ಕಾರ್ಡು, ಈ ರೆಸಿಡೆನ್ಸ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಈವನ್ ಇನ್ಕಮ್ ಸರ್ಟಿಫಿಕೇಟ್‌ನೆಲ್ಲ ಒಂದ್ಸಲ ನೀವಿಲ್ಲಿ ಫೆಚ್ ಮಾಡ್ಕೊಂಡು ಇದ್ ಮಾಡ್ಕೋಬಹುದು. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಡಾಕ್ಯುಮೆಂಟ್ಸಿಗೆ ನಿಮ್ಗೆ ನೋಡಿ ಇಷ್ಟೊಂದು ಇದಿದೆ. ಅದು ಕರ್ನಾಟಕ ರಿಲೇಟೆಡ್ ಪರ್ಟಿಕ್ಯುಲರ್ ಆಗಿ ನೀವು ಫೆಚ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನೋಡಿ ಸ್ಟೇಟ್ ಇದೆ. ನೀವು ಸ್ಟೇಟ್‌ನ ಸೆಲೆಕ್ಟ್ ಮಾಡ್ಬೋದು. ಇವಾಗ ನಾನು ಕರ್ನಾಟಕ ಸ್ಟೇಟ್‌ನ ಸೆಲೆಕ್ಟ್ ಮಾಡಿದ್ರೆ ಕರ್ನಾಟಕ ಅಂಡರ್ ನಿಮ್ಗೆ ಏನೇನ್ ಇದಿದೆ ಅವೆಲ್ಲಾ ಡೀಟೇಲ್ಸು ಇಲ್ಲಿ ಬರ್ತವೆ. ಇನ್ಸ್ಟಿಟ್ಯೂಟ್ ಇರ್ಬೋದು, ಆದ್ರೆ ಡಾಕ್ಯುಮೆಂಟ್ ಫೆಚ್ ಮಾಡಕ್ಕೆ. ಸೊ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಬಂದ್ರೆ ಇವಾಗ ನಂದು ಆಧಾರ್ ಕಾರ್ಡ್ ಒಂದು ಇಶ್ಯೂಡ್ ಆಗಿದೆ. ಅದನ್ನ ನೀವಿಲ್ಲಿ ನೋಡ್ಬೋದು. ಇಫ್ ಇನ್ ಕೇಸ್ ನೀವು ಇದನ್ನ ಓಪನ್ ಮಾಡಿದ್ರೆ ಡೀಟೇಲ್ಸ್ ವಿತ್ ಲಾಸ್ಟ್ 4 ಡಿಜಿಟ್ ಆಫ್ ನಂಬರು, ನನ್ನ ಫೋನ್ ನಂಬರು ಮತ್ತೆ ಅಡ್ರೆಸ್ಸು ಎಲ್ಲ ಬರುತ್ತೆ ನಿಮ್ಗಿಲ್ಲಿ. ಇದನ್ನ ನೀವು ಡೈರೆಕ್ಟ್ ಆಗಿ ವೆರಿಫಿಕೇಷನ್‌ಗೆಲ್ಲ ಒಂದು ಮತ್ತೆ ಇಲ್ಲಿ ನಿಮ್ಗಿಲ್ಲಿ ಡೌನ್ಲೋಡ್ ಆಪ್ಷನ್ ಅಂತಾನೂ ಇದೆ. ನೀವು ಇದನ್ನ ಡೌನ್ಲೋಡ್ PDF ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಅದ್ ಬಿಟ್ಟು ಡೀಟೇಲ್ಸ್ ನೋಡ್ಬೇಕು ಅಂದ್ರೆ ಡೀಟೇಲ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಬರುತ್ತೆ. ಅದನ್ನ ಬಿಟ್ಟು ನೀವು ಮೋರ್ ಡಾಕ್ಯುಮೆಂಟ್ಸ್‌ನ ಸರ್ಚ್ ಮಾಡ್ಬೋದು ಅಂದ್ರೆ ಇಲ್ಲಿ ಇದೆ ನೋಡಿ ಗೆಟ್ ಮೋರ್ ಡಾಕ್ಯುಮೆಂಟ್ಸ್ ಅಂತ. ಮತ್ತೆ ನಾನಿಲ್ಲಿ
ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಇದೆ. ಇವಾಗ ನಾನೇನಾದ್ರು ಸರ್ಚ್ ಮಾಡ್ತೀನಿ ನೋಡೋಣ. ಇವಾಗ ನಂಗೇನಾದ್ರು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್‌ನ ನಾನು ಫೆಚ್ ಮಾಡಿ ಇಟ್ಕೋಬೇಕು ಅನ್ನೋದಾದ್ರೆ, ಇವಾಗ ನಾನು ಎಕ್ಸಾಂಪಲ್ ಎಸ್-ಎಸ್-ಸಿ ಮಾರ್ಕ್ಸ್ ಶೀಟ್ ಅಂತಿದೆ. ಇದನ್ನ ಕೊಟ್ಟು ಕರ್ನಾಟಕ ಅಂತ ಕೊಡ್ತೀನಿ. ನಂಗಿಲ್ಲಿ ಬಂತು ನೋಡಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್‌ದು. ಇದನ್ನ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಗೆ ಡಿಪ್ಲೊಮೋದ, ಎಸ್-ಎಸ್-ಎಲ್-ಸಿದ ಅಥವಾ 12th ಮಾರ್ಕ್ ಶೀಟಾ ಅಂತ ಕೇಳ್ತಿದೆ. ನಾನು ಇವಾಗ ಎಸ್-ಎಸ್-ಎಲ್-ಸಿದು ಅಂತ ಕೊಡ್ತೀನಿ. ನಂದು ಹೆಸರು ಬಂತು. ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತೆ ಇಯರ್ ಹಾಕ್ಲೇಬೇಕು. ಅಂಡ್ ಇಲ್ಲಿ ಇಲ್ಲಿ ಕೊಟ್ಟಿರೋ ಪ್ರಕಾರ ಅವರು 2003 ಇಂದ ಇಷ್ಟು ಇಯರ್‌ದನ್ನ ಫೆಚ್ ಮಾಡ್ಬೋದು ಅಂತಿದೆ. ನೀವು ಫೆಚ್ ಮಾಡ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಮ್ಯಾಂಡೇಟರಿ. ಇವಾಗ ನಾನು ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಇಯರ್ ಹಾಕಿ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಡಾಕ್ಯುಮೆಂಟ್ ಬರ್ಬೋದು ಅಂತ. ಇವಾಗ ನೋಡಿ, ನಂದು ಡೀಟೇಲ್ಸ್ ಹಾಕಿ, ಇಯರ್ ಹಾಕಿ, ಗೆಟ್ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ. ಫೆಚ್ ಆಗುತ್ತೆ ನೋಡೋಣ. ಯುವರ್ ಡಾಕ್ಯುಮೆಂಟ್ಸ್ ಇಸ್ ನೌ ಅವೈಲಬಲ್ ಅಂಡರ್ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂತ ಬರ್ತಿದೆ ನೋಡಿ. ನೀವಿಲ್ಲಿ ಗೋ ಟು ಇಶ್ಯೂಡ್ ಡಾಕ್ಯುಮೆಂಟ್ಸ್‌ಗೆ ಹೋದ್ರೆ ನಂದು ಮಾಸ್ ಕಾರ್ಡ್ ಏನಿದೆ ಅದು ಇಲ್ಲಿ ನೀವು ನೋಡ್ಬೋದು ಬಂತು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ತೋರಿಸುತ್ತೆ. ನಂದು ಮಾರ್ಕ್ ಶೀಟ್‌ನ ನೀವು ಡೌನ್‌ಲೋಡ್ ಬೇಕಾದ್ರೆ ಮಾಡ್ಕೊಂಡು ತೋರಿಸ್ಬೋದು. ಇಲ್ಲ ಇಲ್ಲೇ ವ್ಯೂ ಮಾಡ್ತೀರಾ ಅಂದ್ರೆ ತೋರ್ಸೋದಿದ್ರೆ ಮಾಡ್ಕೋಬೋದು. ದಿಸ್ ಇಸ್ ಹೌ ನೀವು ಡಾಕ್ಯುಮೆಂಟ್‌ನ ಫೆಚ್ ಮಾಡಿ ಇಟ್ಕೋಬೋದು. ಒಂದ್ಸಲ ಫೆಚ್ ಮಾಡಿ ಇಟ್ಕೊಂಡ್ರೆ ಅದು ಯಾವಾಗ್ಲೂ ಇಲ್ಲಿರುತ್ತೆ. ನಿಮ್ಗೆ ಇಮಿಡಿಯೇಟ್ ಆಗಿ ಆಕ್ಸೆಸಿಬಲ್ ಇರುತ್ತೆ. ನೀವು ಅವಶ್ಯಕತೆ ಇರಲ್ಲ. ಇದನ್ನ ಆಪಲ್ಲಿ ಇದು ಆಪ್ ಡೌನ್‌ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಅದು ಬಿಟ್ಟು ನೀವಿಲ್ಲಿ ಆಪ್ಷನ್ ಬಂತು ಅಂದ್ರೆ ನಿಮ್ಗೆ ಇಲ್ಲೊಂದು ಡ್ರೈವ್ ಅಂತಾನೂ ಆಪ್ಷನ್ ಇದೆ. ಈ ಡ್ರೈವ್ ಒಳಗ್ ಬಂದ್ರೆ ನೀವು ನಿಮ್ದು ಏನೇನ್ ಡಾಕ್ಯುಮೆಂಟ್ ಇರುತ್ತೆ ಅದಷ್ಟನ್ನು ಒಂದ್ಸಲ ಅಪ್ಲೋಡ್ ಮಾಡಿ ಇಳ್ಕೋಬಹುದು. ಡಾಕ್ಯುಮೆಂಟ್ಸ್ ಅಂಡರ್ ಅಲ್ಲಿ ನಿಮ್ದು ಎಲ್ಲಾ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಎಜುಕೇಶನ್ ರಿಲೇಟೆಡ್ ಡಾಕ್ಯುಮೆಂಟ್, ಹೆಲ್ತ್ ರಿಲೇಟೆಡ್ ಡಾಕ್ಯುಮೆಂಟ್‌ನೆಲ್ಲ ಒಂದ್ಸಲ ಅಪ್ಲೋಡ್ ಮಾಡ್ಬೋದು. ಅಂಡ್ ಆಲ್ಸೋ ದೇ ಆರ್ ಗಿವಿಂಗ್ 1 GB ಆಫ್ ಡ್ರೈವ್ ಫ್ರೀ ಯು ನೋ ಫಾರ್ ದ ಪೀಪಲ್. ಸೊ ನೀವು ಅದನ್ನ ಯೂಸ್ ಮಾಡ್ಕೊಂಡು ಒಂದ್ಸಲ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಯ್ತು. ಇದರಿಂದ ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ಇದು ನಿಮ್ಗೆ ಪ್ಲೇ ಸ್ಟೋರಲ್ಲಿ ಡಿಜಿಲಾಕರ್ ಅಂತ ಮೊಬೈಲ್ ಆ್ಯಪ್ ಕೂಡ ಇದೆ. ಮೊಬೈಲ್ ಆ್ಯಪ್‌ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಎಲ್ಲ ಆಪ್ಷನ್ಸ್ ಬರುತ್ತೆ. ನೀವಿಲ್ಲಿ ನೋಡ್ಬೋದು. ನೀವು ಏನೇನು ಸೆಲೆಕ್ಟ್ ಲ್ಯಾಂಗ್ವೇಜ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಫೆಚ್ ಡಾಕ್ಯುಮೆಂಟ್ಸು ಏನೇನಿರುತ್ತೆ ಅದೆಲ್ಲ ನಿಮ್ಗಿಲ್ಲಿ ಒಂದ್ಸಲ ಡಾಕ್ಯುಮೆಂಟ್ ಥರ ಬರುತ್ತೆ. ಪ್ಲಸ್ ನೀವು ಡ್ರೈವಲ್ಲಿ ಏನೇನು ಅಪ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ ನಿಮ್ಮ ಸರ್ಟಿಫಿಕೇಟ್‌ನೆಲ್ಲ ಒಂದ್ಸಲ ಆಕ್ಸೆಸ್ ಮಾಡ್ಕೋಬೋದು. ನೀವು ಮತ್ತೆ ಮತ್ತೆ ಬೇರೆ ಕಡೆ ಎಲ್ಲ ಹುಡುಕಿ ಮಾಡೋ ಅವಶ್ಯಕತೆ ಇರಲ್ಲ. ಅದು ಒಂದು ಆಪ್ಷನ್ ಆದ್ರೆ ಇನ್ನೊಂದು ಬೆನಿಫಿಟ್ ಇದೆ. ನೀವು WhatsAppಯಿಂದ ಒಂದು ನಂಬರ್ ನಿಮ್ಗೆ ಡಿಜಿಲಾಕರ್‌ದು ನಂಬರ್ ಇದೆ. ಈ ನಂಬರ್‌ನ ನೀವು WhatsAppಲ್ಲಿ ಡಿಜಿಲಾಕರ್ ಗವರ್ನ್ಮೆಂಟ್ ಅಥವಾ ನಿಮ್ಗೇನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಡಿಜಿಲಾಕರ್ ವಾಟ್ಸಾಪ್ ಅಂತ ಸೆಲೆಕ್ಟ್ ಮಾಡಿ, ವಾಟ್ಸಾಪ್ ಓಪನ್ ಮಾಡಿ ಹಾಯ್ ಅಂತ ಕಳ್ಸಿದ್ರೆ, ನಿಮ್ಗದು ಡೀಟೇಲ್ಸ್‌ನ ಕೇಳುತ್ತೆ. ಫಸ್ಟ್ ಟೈಮ್ ಫೆಚ್ ಮಾಡೋದಾದ್ರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಯಾವ್ದಾರ ಕೊಟ್ಟು, OTP ಕೊಟ್ಟು ಒಂದ್ಸಲ ನೀವು ಲಾಗಿನ್ ಅಂತ ಆದ್ರೆ, WhatsApp‌ಗೆ ಜಸ್ಟ್ ಹಾಯ್ ಅಂತ ಕಳ್ಸಿದ್ರೆ ಸಾಕು. ಅದು ನಿಮ್ದು ಫೆಚ್ ಡಾಕ್ಯುಮೆಂಟ್ಸ್ ಏನಿರುತ್ತೆ, ಯಾವ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನ ಫೆಚ್ ಮಾಡಕ್ ಕೇಳಿ, ಆ ಡಾಕ್ಯುಮೆಂಟ್‌ನ PDF ತರ ಡೌನ್‌ಲೋಡ್ ಮಾಡಿ ನಿಮ್ಗೆ WhatsAppಲ್ಲೂ ಕೂಡ ಕೊಡುತ್ತೆ. ಸೊ ಇದು ಓವರ್ ಆಲ್ ಬೆನಿಫಿಟ್ ನಿಮ್ಗೆ ಡಿಜಿಲಾಕರಲ್ಲಿ. ಇದು ನಾನು ನಿಮ್ಗೆ ಲ್ಯಾಪ್‌ಟಾಪ್ ಸ್ಕ್ರೀನಲ್ಲಿ ತೋರಿಸಿದ್ದೀನಿ. ಮೊಬೈಲಲ್ಲೂ ಕೂಡ ಇದೇ ರೀತಿ ಇರುತ್ತೆ. ಇದೇ ಫೀಚರ್ಸ್ ಇರುತ್ತೆ. ನೀವು ಇದನ್ನ ಆರಾಮಾಗಿ ಆಕ್ಸೆಸ್ ಮಾಡ್ಕೊಂಡು ನಿಮ್ದು ಏನೇನು ಇಶ್ಯೂಡ್ ಡಾಕ್ಯುಮೆಂಟ್ಸ್ ಇರುತ್ತೆ, ಏನೇನು ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಿರ್ತೀರಾ ಅದನ್ನೆಲ್ಲ ಒನ್ ಟೈಮ್ ಡಿಜಿಲಾಕರಿಂದ ಅಕ್ಸೆಪ್ಟ್ ಈಸಿಯಾಗಿ ಫೆಚ್ ಮಾಡ್ಬೋದು. ನೀವು ಫೋಲ್ಡರ್ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.